ನಿನ್ನೆ ಮದ್ದೂರಿನಲ್ಲಿ ಎಲ್ಲ ಅಲ್ಲಿಯ ಜನರ ಹಿಂದೂ ಕಾರ್ಯಕರ್ತರ ಒಂದು ಮದ್ದೂರಿಗೆ ಬರಬೇಕಂತ ಹೇಳಿ ಸಾಕಷ್ಟು ಅವರ ಬೇಡಿಕೆ ಇತ್ತು ಮತ್ತು ಬಿಜೆಪಿ ನಾಯಕರು ಅಲ್ಲಿ ಹೋದಾಗ ಅವರ ಭಾಷಣ ಕೇಳದೆ ಯತ್ನಾಳ ಬರಬೇಕನ್ನುವಂಥ ಒಂದು ತಮ್ಮ ಹೃದಯ ಅಂತರದಿಂದ ಇವತ್ತು ಅಲ್ಲಿಯ ಜನ ಹಿಂದೂ ಸಮಾಜ ನನ್ನನ್ನು ಕರೆದಿತ್ತು. ನಾನು ನಿನ್ನೆ ಹೋಗಿದ್ದೆ. ಇವತ್ತು ಮತ್ತೆ ನಮ್ಮ ಕನ್ನಡ ತಾಯಿಯಾದಂಥ ಚಾಮುಂಡಿಯ ಆಶೀರ್ವಾದ ಪಡೆದು ಬರುವಂಥ ದಿವಸಗಳಲ್ಲಿ ಕರ್ನಾಟಕಕ್ಕೆ ಒಳ್ಳೆಯ ದಿನಗಳು ಬರಲಿ. ಈ ಭ್ರಷ್ಟ ರಾಜಕಾರಣಿಗಳು, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಕಿತ್ತೋಗಿ ಇವತ್ತೇನು ಕರ್ನಾಟಕದಲ್ಲಿ ಹಿಂದೂಗಳ ಮೇಲೆ, ಹಿಂದೂ ಹಬ್ಬಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆಯನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ರಾಜ್ಯದ ಅನೇಕ ಭಾಗದಲ್ಲಿ ಮಸೂದಿಗಳಿಂದ ಕಲ್ಲು ತೂರಾಟ, ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು, ಪಾಕಿಸ್ತಾನ ಜೈಕಾರ ಹಾಕುವಂಥದ್ದು, ಪ್ಯಾಲೆಸ್ತಾನ ಧ್ವಜ ಹಾರಿಸುವಂಥದ್ದು, ಇವೆಲ್ಲ 100ಕ್ಕೆ 100 ದೇಶದ್ರೋಹಿ ಕೆಲಸಗಳು. ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಗಣೇಶನ ಹಬ್ಬಕ್ಕೆ ಎಲ್ಲೆಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಕರೀತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದೀನಿ. ಒಂದು ಮಾತ್ರ ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವು 2028ವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ. ಇದು 3 ತಿಂಗಳಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ. ಯಾಕಂದರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿಯಾಗಿದೆ. ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹಿಸುವುದಲ್ಲ. ಸಾಕಷ್ಟು ಭ್ರಷ್ಟಾಚಾರ ಅಂತೂ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಡಗಿದೆ. ಅವ್ರ ಜೊತೆಗೆ ಕೆಲವು BJP ನಾಯಕರು ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇದು ಜನರಲ್ಲಿ, ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಭಾಳ ದೊಡ್ಡ ಆಕ್ರೋಶ ಇದೆ. ಇದನ್ನು ಸಿದ್ದರಾಮಯ್ಯನವರು ತಿಳ್ಕೊಂಡು ಯಾವ ಹಿಂದೂ ಸಮಾಜದ ಮೇಲೆ ಇವತ್ತೇನು ಅವರು ಒಂದು ರೀತಿ ಇಡೀ ಸರ್ಕಾರದ ದುಡ್ಡನ್ನು ಒಯ್ದು ಇವತ್ತು ಮುಸಲ್ಮಾನರಿಗೆ ಹಂಚ್ತಾ ಇದ್ದಾರೆ. ನಿನ್ನೆ ಸುಮಾರು 435 ಕೋಟಿ ಮುಸ್ಲಿಂ ಮೊಹಲ್ಲಾಗಳಿಗೆ ಅಭಿವೃದ್ಧಿ ಅಂತೆ.